ಪಾಠ 14 ನೋಡಬನ್ನಿ ಶ್ರೀರಂಗಪಟ್ಟಣ. ಅಭ್ಯಾಸ ಬೆಟ್ಟಸ್ಥಳ. 4ನೇ ತರಗತಿಯ ಮಕ್ಕಳು ಶಿಕ್ಷಕರೊಂದಿಗೆ ಪ್ರವಾಸಕ್ಕೆ ಹೊರಟರು. ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣಕ್ಕೆ ಸುಸ್ವಾಗತ. ಟಿಪ್ಪು ಸುಲ್ತಾನ್ ಮಡಿದ ಸ್ಥಳದ ಬಗ್ಗೆ ಮಾಹಿತಿ ಇದೆ. ಐತಿಹಾಸ ಪ್ರಸಿದ್ಧವಾದ ಆದಿರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗೋಣ. ಕೆಳಗೆ ವಾಕ್ಯದ ಪದಗಳನ್ನು ಅದಲು ಬದಲು ಮಾಡಿ ನೀಡಿದೆ. ಅದನ್ನು ಸರಿಪಡಿಸಿ ಬರೆಯಿರಿ. ಕಾಣುತ್ತಿರುವ ಓದು ಸೂಚನಾ ಫಲಕವನ್ನು ಅಲ್ಲಿ ಕಾಣುತ್ತಿರುವ ಸೂಚನಾ ಫಲಕವನ್ನು ಓದು. ಕಟ್ಟಿದ್ದಾರೆ ಕೋಟೆಯನ್ನು ಏಕೆ ಈ ಕೋಟೆಯನ್ನು ಏಕೆ ಕಟ್ಟಿದ್ದಾರೆ? ಮೈಸೂರು ಕೊನೆಯ ಇದು ಯುದ್ಧ. ಇದು ಕೊನೆಯ ಮೈಸೂರು ಯುದ್ಧ. ಯಾರು ಯಾರಿಗೆ ಹೇಳಿದರೋ? ಊರನ್ನು ಶತ್ರುಗಳಿಂದ ರಕ್ಷಿಸಲು ಕೋಟೆಯನ್ನು ಕಟ್ಟಿದ್ದಾರೆ. ಯಾರು ಹೇಳಿದರು? ಗುರುಗಳು. ಯಾರಿಗೆ ಹೇಳಿದರೋ? ಮೇರಿಗೆ. ಟಿಪ್ಪು ಸುಲ್ತಾನ್ ಮಡಿದ ಸ್ಥಳದ ಬಗ್ಗೆ ಮಾಹಿತಿ ಇದೆ. ಯಾರು ಹೇಳಿದರು? ಪೀಟರ್. ಯಾರಿಗೆ ಹೇಳಿದರೋ? ಗುರುಗಳಿಗೆ. ಯಾವುದೋ ಹಳೆಯ ಅರಮನೆ ಸ್ಥಳ ಕಾಣುತ್ತಿದೆ. ಯಾರು ಹೇಳಿದರು? ಗೌರಿ. ಯಾರಿಗೆ ಹೇಳಿದರೋ? ಗುರುಗಳಿಗೆ. ಒಂದು ವಾಕ್ಯ. ಮಕ್ಕಳು ಯಾವ ಊರಿಗೆ ಪ್ರವಾಸ ಹೊರಟರು? ಮಕ್ಕಳು ಶ್ರೀರಂಗಪಟ್ಟಣಕ್ಕೆ ಪ್ರವಾಸ ಹೊರಟರು. ಶ್ರೀರಂಗಪಟ್ಟಣ ಯಾವ ಜಿಲ್ಲೆಗೆ ಸೇರಿದೆ? ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಗೆ ಸೇರಿದೆ. ಜಾಮಿಯಾ ಮಸೀದಿ ಯಾರ ಅವಧಿಯಲ್ಲಿ ನಿರ್ಮಿಸಲಾಗಿದೆ? ಜಾಮಿಯಾ ಮಸೀದಿ ಟಿಪ್ಪು ಸುಲ್ತಾನ್ ಆಡಳಿತ ಕಾಲದಲ್ಲಿ ನಿರ್ಮಿಸಲಾಗಿದೆ. ಟಿಪ್ಪು ಸುಲ್ತಾನ್ ವಾಸವಿದ್ದ ಅರಮನೆಯ ಹೆಸರೇನು? ಟಿಪ್ಪು ಸುಲ್ತಾನ್ ವಾಸವಿದ್ದ ಅರಮನೆಯ ಹೆಸರು ಲಾಲ್ ಮಹಲ್. 2-3 ವಾಕ್ಯ. ಶ್ರೀರಂಗಪಟ್ಟಣದಲ್ಲಿ ಕೋಟೆಯನ್ನು ಏಕೆ ಕಟ್ಟಿದ್ದಾರೆ? ಹಿಂದೆ ಹಲವಾರು ರಾಜರು ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದರು. ಅದನ್ನು ಶತ್ರುಗಳಿಂದ ರಕ್ಷಿಸಲು ಕೋಟೆಯನ್ನು ಕಟ್ಟಿದ್ದಾರೆ. ಮದ್ದಿನ ಮನೆಯನ್ನು ಏಕೆ ನಿರ್ಮಿಸಿದ್ದಾರೆ? ಯುದ್ಧದ ಸಮಯದಲ್ಲಿ ಮದ್ದುಗುಂಡುಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿಡಲು ಮದ್ದಿನ ಮನೆಗಳನ್ನು ನಿರ್ಮಿಸಿದ್ದಾರೆ. ಭಾಷಾಭ್ಯಾಸ. ಸ್ವಂತ ವಾಕ್ಯ. ಪ್ರವಾಸ. ನಮ್ಮ ಶಾಲೆಯಲ್ಲಿ ಈ ವರ್ಷ ಮೈಸೂರಿಗೆ ಪ್ರವಾಸ ಇಟ್ಟಿದ್ದರು. ಕಾರಾಗೃಹ. ಹಿಂದಿನ ಕಾಲದಲ್ಲಿ ಶತ್ರು ಸೈನಿಕರನ್ನು ಕಾರಾಗೃಹದಲ್ಲಿ ಬಂಧಿಸುತ್ತಿದ್ದರು. ನಾಮಫಲಕ. ಉದ್ಯಾನವನಗಳಲ್ಲಿ ಅನೇಕ ನಾಮಫಲಕಗಳನ್ನು ಇಟ್ಟಿರುತ್ತಾರೆ. ದೇವಾಲಯ. ನಮ್ಮ ದೇಶದಲ್ಲಿ ಸಾವಿರಾರು ದೇವಾಲಯಗಳಿವೆ. ವಿರುದ್ಧಾರ್ಥಕ ಪದ. ಭಯ ಅಭಯ, ಜಯ ಅಪಜಯ, ಕರುಣೆ ನಿಷ್ಕರುಣೆ, ವಿರೋಧ ಅವಿರೋಧ. ಚಿತ್ರ ನೋಡಿ ಅದರ ಬಗ್ಗೆ ಒಂದೆರಡು ವಾಕ್ಯದಲ್ಲಿ ಬರೆಯಿರಿ. ಜಾಮಿಯಾ ಮಸೀದಿ. ಜಾಮಿಯಾ ಮಸೀದಿಯಲ್ಲಿ ಪ್ರತಿ ಶುಕ್ರವಾರ ಮುಸ್ಲಿಮರು ಪ್ರಾರ್ಥನೆ ಮಾಡುತ್ತಾರೆ. ಪ್ರಾಚೀನ ಸ್ಮಾರಕ. ಐತಿಹಾಸಿಕವಾದ ಮಾನವ ನಿರ್ಮಿತ ಸ್ಮಾರಕಗಳನ್ನು ಪ್ರಾಚೀನ ಸ್ಮಾರಕ ಎನ್ನುತ್ತಾರೆ. ಉದಾಹರಣೆಗೆ ಹಂಪಿ, ಹಳೆಬೀಡು, ಗೋಲ್ ಗುಂಬಜ್, ಚಿತ್ರದುರ್ಗದ ಕೋಟೆ, ಗುಲ್ಬರ್ಗ ಕೋಟೆಗಳು. ರಂಗನಾಥ ಸ್ವಾಮಿ ದೇವಾಲಯ. ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವಾಲಯವಿದೆ. ಅಲ್ಲಿ ವಿಷ್ಣು ಅಂದರೆ ರಂಗನಾಥನ ಆರಾಧನೆ ಮಾಡುತ್ತಾರೆ. ಭಾಷಾ ಚಟುವಟಿಕೆ. ಮಾದರಿಯಂತೆ ಸೂಕ್ತಾಕ್ಷರವನ್ನು ಸೇರಿಸಿ ಬರೆದು ಓದಿರಿ. ಮಾದರಿ. ಒರಳು, ಕೊರಳು, ನೆರಳು, ಬೆರಳು, ಸರಳು. ಸರಪಂಚ, ಸರಸ, ಸರಳ, ಸರಸರ, ಸರಮಾಲೆ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.